Hi guys, welcome back to Soumya Jagattu Hunsuru, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ ಆ್ಯಂಡ್ ದೆನ್ ಫೇಸ್ಬುಕ್ಕಲ್ಲೂ ಸೇಮ್ ಐ ಡಿ ಇದೆ. ಸೊ ದಯವಿಟ್ಟು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಟ್ಯೂಸ್ಡೇ ಮಿನಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅರ್ಲಿಯಾಗಿ ಎದ್ದು ಮನೆ ಕೆಲಸ ಸ್ವಲ್ಪ ಮುಗಿಸಿ, ನಮ್ಮಲ್ಲಿ ಹಳ್ಳಿ ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಏಳುವಂಥದ್ದು, ಅದ್ರ ಜೊತೆಗೆ ಕೆಲಸಗಳು ಕೂಡ ಬೇಗ ಬೇಗ ಆಗುತ್ತೆ, ಎನರ್ಜಿಟಿಕ್ ಆಗಿ ಕೂಡ ಇರ್ತೀವಿ ಅಂತ ಹೇಳ್ತಾ. ಸೊ ಇಲ್ಲಿ ನೀರು ಕೂಡ ಬಂದಿತ್ತು, ನನ್ನ ಮಗಳು ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು ಅವ್ರ ಅಜ್ಜಿಗೆ. ಅವಳು ಕೂಡ ಕೆಲವೊಂದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾಳೆ. ಅದ್ರ ಜೊತೆಗೆ ತಿಂಡಿ ಮಾಡಿ ನಮ್ಮ ಮಾವನವ್ರು ಊಟ ಮಾಡಿದೆ, ಹಾಗೆ ಹೊರಟೋಗ್ಬಿಟ್ಟಿದ್ರು. ಅವ್ರಿಗೆ ಹೊಲ್ದತ್ರ ಊಟ ಕೊಟ್ಬಿಟ್ಟು ಕಾಲೇಜ್ಗೆ ಹೊರಡೋಣ ಅಂತ ಹೇಳಿ ರೈಸ್ ಬಾತ್ ಮಾಡಿದ್ದೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ದಯವಿಟ್ಟು ಚೆಕ್ ಮಾಡಿ. ಅದಾದಮೇಲೆ ನಾನು ಕ್ಲಾಸಸ್ಗೆ ರೆಡಿಯಾಗಿ ಹೊರಟೆ. ಕಾಲೇಜಲ್ಲಿ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಅಲ್ಲಿಂದ ಕಾಲೇಜಿಂದ ಹೊರಟು ನನ್ನ ಬಸ್ ಸ್ಟ್ಯಾಂಡಿಗೆ ಬಂದೆ. ಇದು ನಮ್ಮ ಹುಣಸೂರಿನ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ಬಸ್ ಹತ್ತೋದಂದರೆ ತುಂಬಾ ಕಷ್ಟ. ಈವ್ನಿಂಗ್ ಟೈಮು ತುಂಬ ಮಕ್ಕಳು, ತುಂಬ ರಶ್ ಇರ್ತಾರೆ. ಬರೀ ಬಸ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಅವರೇ ತಳ್ಳಾಡ್ಕೊಂಡು ತೊಗೊಂಡೋಗಿ ಬಸ್ ಹತ್ತಿ ಕೂರಿಸ್ತಾರೆ, ಅಷ್ಟು ರಶ್ ಇರುತ್ತೆ. ಸೊ ಹುಷಾರಾಗಿ ಹತ್ತಿ, ಸ್ವಲ್ಪ ಏಜ್ ಆಗಿರೋರು ಇರ್ತಾರೆ, ಮಕ್ಕಳಿರ್ತಾರೆ. ಸೊ ನಿಧಾನಕ್ಕೆ ತಾಳ್ಮೆಯಿಂದ ಹತ್ತಿ, ಸ್ವಲ್ಪ ಏಟಾದರೂ ಕೂಡ ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದಾದಮೇಲೆ ಅಲ್ಲಿಂದ ನಾನು ಮನೆಗೆ ಬಂದೆ. ನನ್ನ ಮಗಳಿಗೆ ಬೆಳಗ್ಗೆನೇ ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡಿ ಇಟ್ಟೋಗಿದ್ದೆ, ಬಟ್ ಅವಳು ತಿಂದಿರಲಿಲ್ಲ. ಈವ್ನಿಂಗ್ ಬರೋಷ್ಟರಲ್ಲಿ ಅದು ಮೊಳಕೆ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಕಡೆ ಮೊಳಕೆ ಬಂದಿತ್ತದು. ಸೊ ನೋಡಿಕೊಂಡು ಅದನ್ನು ಬಳಸಿ ಅಂತ ಹೇಳ್ತೀನಿ. ಅದಾದಮೇಲೆ ನನ್ನ ಮಗಳು ಕೆಲವೊಂದು ವೀಡಿಯೋಸ್ಗಳನ್ನ ಶೂಟ್ ಮಾಡಮ್ಮ, ಫೋಟೋ ತೆಗಿಯಮ್ಮ ಅಂತ ಹೇಳಿ ನನ್ನ ಜೊತೆ ಹಠ ಮಾಡ್ತಾಯಿದ್ಲು. ನೋಡಿ ನಾನು ಓಡಿ ಬರಲಾ, ಹೆಂಗೆ ಬರಲಿ ಅಂತ ಕೇಳ್ತಾಯಿದ್ಲು. ಸೊ ಅದನ್ನು ಶೂಟ್ ಮಾಡ್ತಾಯಿದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್. ಬೈ ಬೈ ಗೈಸ್.